ಎಸ್ ನೌ ಲೆಟ್ಸ್ ಗೋ ಹೆಡ್. ಎಸ್ ಜಾನಕಿ ಅವರು ನನ್ನ ಅತ್ತೆ, ನನ್ನ ಅಪ್ಪನ ಅಕ್ಕ. ನೋಡಿ, ನಾವು ಯಾರೋ ಒಬ್ಬರನ್ನ ಮಾತನಾಡಿಸಿ ನಿಮಗೆ ಸುದ್ದಿಯನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇಲ್ಲ. ಶಾಲೆ ನಾಟಕಗಳಲ್ಲೆಲ್ಲ ಜಾನಕಿ ಹಾಡು ಹಾಡ್ತಾ ಇದ್ರು. ಪುತ್ತೂರು ಉಪ್ಪಿನಂಗಡಿಯಲ್ಲೂ ಕೂಡ ಜಾನಕಿ ಅಮ್ಮ ಹಾಡಿದ್ರು. ದಿಸ್ ಇಸ್ ದ ನ್ಯೂಸ್. ತುಳುವಿನಲ್ಲೂ ಎಕ್ಕಸಕ್ಕ ಹಾಡು ಹೇಳಿದ್ದಾರೆ ಜಾನಕಿ. ಎಸ್ ಜಾನಕಿ ನಿಮ್ಮ ಸಂಬಂಧಿ ಅಂತ ಎಲ್ಲರೂ ಹೇಳ್ತಾ ಇದ್ರು. ಭೇಟಿ ಆದ್ರೆ ತಪ್ಪು ತಿಳ್ಕೊತಾರೆ ಅಂತ ಹೋಗ್ಲೇ ಇಲ್ಲ. ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದ್ದಾವೆ, ನೀವು ಗಮನಿಸ್ಬೇಕು ಅದನ್ನೆಲ್ಲ. ಎಸ್ ಜಾನಕಿ ತಮ್ಮನ ಮಗ ಎನ್ನಲಾದ ಗಂಗಾಧರ್ ಭಾವುಕರಾಗ್ತಾರೆ. ನಮ್ಮ ಹೆಮ್ಮೆ ಅಂತ ಹೇಳಿದರೆ ಆ ಸತ್ಯಾನ್ವೇಷಣೆಯ ಓಟದಲ್ಲಿ ನಮಗೆ ಸತ್ಯ ಸಿಕ್ಕಿದೆ ಅನ್ನುವ ಹೆಮ್ಮೆ. ನೋಡಿ, ಐ ರಿಪೀಟ್, ಒಬ್ಬರು ಅತ್ತೆ ಅಂತಾರೆ, ಒಬ್ಬರು ಚಿಕ್ಕಮ್ಮ ಅಂತಾರೆ ಅಲ್ವಾ, ಎಲ್ಲರನ್ನೂ ನಾವು ಮಾತನಾಡಿಸೋ ಪ್ರಯತ್ನ ಮಾಡಿದ್ದೀವಿ. ಶಾಲೆಯಲ್ಲಿ ನಾಟಕಗಳಲ್ಲಿ ಅವರು ಹಾಡ್ತಾ ಇದ್ರು. ಪುತ್ತೂರು ಮತ್ತು ಉಪ್ಪಿನ ಅಂಗಡಿಯಲ್ಲೂ ಕೂಡ ಎಸ್ ಜಾನಕಮ್ಮ ಅವರು ಹಾಡಿದ್ರು. ಇದ್ರ ಬಗ್ಗೆ ನಮಗೆ ಗೊತ್ತಿದೆ. ತುಳುವಿನಲ್ಲೂ ಕೂಡ ಎಕ್ಕಸಕ್ಕ ಹಾಡು ಬಹಳ ಪಾಪ್ಯುಲರ್ ಅದು. ಆ ಹಾಡನ್ನು ಕೂಡ ಅವರು ಹಾಡಿದ್ದಾರೆ. ಆಮೇಲೆ ಡಿಂಗಿರಿ ಮಾಮ ಅನ್ನೋ ಒಂದು ಹಾಡು ಕೂಡ ಬರುತ್ತೆ. ನೋಡಿ, ಹೀಗೆಲ್ಲ ಇದ್ದಾವೆ. ಅಂದರೆ ಒಂದು ವಿಚಾರ ನಮಗೆ ಸತ್ಯ ಅಂತ ಅನ್ನಿಸ್ಬೇಕು ಅಥವಾ ಸತ್ಯ ಅಂತ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಎಲ್ಲ ಆಯಾಮಗಳಲ್ಲೂ ಕೂಡ ಇನ್ ಆಲ್ ದ ಡೈರೆಕ್ಷನ್ಸ್, ಇನ್ ಆಲ್ 360 ಡಿಗ್ರಿ ವಿ ಹ್ಯಾವ್ ಟು ಡಿಗ್ ಇನ್ ಟು ಇಟ್ ಅಲ್ವಾ? ಆಗಲೇ ನಮ್ಗೆ ಸತ್ಯ ಸಿಗ್ಲಿಕ್ಕೆ ಸಾಧ್ಯ. ಯಾರೋ ಒಬ್ರು ಹೇಳಿದರು ಅಂಥೇಳಿ ನಿಮ್ಮ ಮುಂದೆ ತರ್ತಾ ಇಲ್ಲ. ಎಲ್ಲರೂ ಹೌದಾ, ನಿಜನಾ, ಈಗ ಹೇಗೆ ಅದನ್ನು ನಿಮ್ಮ ಮಡಿಲಿಗೆ ಬಿಡ್ತೀವಿ ನಾವು, ನೀವು ಡಿಸೈಡ್ ಮಾಡಿ ಏನು ಅಂತ. ಆದರೆ ನಮಗೆ ಕಂಡದ್ದು, ನಾವು ಕೇಳಿಸಿಕೊಂಡದ್ದು ನಿಮ್ಮ ಮುಂದೆ. ಈಗ ಗಂಗಾಧರ್ ಕಾಂತಳಿಕೆ ಗ್ರಾಮಸ್ಥರ ಮಾತು. ಬ್ಯಾಂಗ್ಳೂರಿಗೆ, ಮಂಗಳೂರಿಗೆ ಹೋಗಿ ಮತ್ತು ಬ್ಯಾಂಗ್ಳೂರಿಗೆ ಹೋದ್ರು. ಇಲ್ಲಿಂದ ನಾನು ನೋಡಲಿಲ್ಲ ಅವರನ್ನು. ಇಲ್ಲಿಂದಲೇ ಹೋದ್ದು ಮತ್ತೆ ಅವರು ಬ್ಯಾಂಗ್ಳೂರಿಗೆ, ಮಂಗಳೂರಿಗೆ ಹೋಗಿ ಮತ್ತು ಬ್ಯಾಂಗ್ಳೂರಿಗೆ ಹೋದ್ರು. ಇಲ್ಲಿಂದ ನಾನು ನೋಡಲಿಲ್ಲ ಅವರನ್ನು. ಇಲ್ಲಿಂದಲೇ ಹೋದ್ದು ಮತ್ತೆ ಅವರು ಬ್ಯಾಂಗ್ಳೂರಿಗೆ, ಮಂಗಳೂರಿಗೆ ಹೋಗಿ ಮತ್ತು ಬ್ಯಾಂಗ್ಳೂರಿಗೆ ಹೋದ್ರು. ಇಲ್ಲಿಂದ ನಾನು ನೋಡಲಿಲ್ಲ ಅವರನ್ನು. ಇಲ್ಲಿಂದಲೇ ಹೋದ್ದು ಮತ್ತೆ ಅವರು ಬ್ಯಾಂಗ್ಳೂರಿಗೆ, ಮಂಗಳೂರಿಗೆ ಹೋಗಿ ಮತ್ತು ಬ್ಯಾಂಗ್ಳೂರಿಗೆ ಹೋದ್ರು. ಇಲ್ಲಿಂದ ನಾನು ನೋಡಲಿಲ್ಲ ಅವರನ್ನು. ಇಲ್ಲಿಂದಲೇ ಹೋದ್ದು ಮತ್ತೆ ಅವರು ಬ್ಯಾಂಗ್ಳೂರಿಗೆ, ಮಂಗಳೂರಿಗೆ ಹೋಗಿ ಮತ್ತು ಬ್ಯಾಂಗ್ಳೂರಿಗೆ ಹೋದ್ರು. ಇಲ್ಲಿಂದ ನಾನು ನೋಡಲಿಲ್ಲ ಅವರನ್ನು. ಇಲ್ಲಿಂದಲೇ ಹೋದ್ದು ಮತ್ತೆ ಅವರು ಬ್ಯಾಂಗ್ಳೂರಿಗೆ, ಮಂಗಳೂರಿಗೆ ಹೋಗಿ ಮತ್ತು ಬ್ಯಾಂಗ್ಳೂರಿಗೆ ಹೋದ್ರು. ಇಲ್ಲಿಂದ ನಾನು ನೋಡಲಿಲ್ಲ ಅವರನ್ನು. ಇಲ್ಲಿಂದಲೇ ಹೋದ್ದು ಮತ್ತೆ ಅವರು ಬ್ಯಾಂಗ್ಳೂರಿಗೆ, ಮಂಗಳೂರಿಗೆ ಹೋಗಿ ಮತ್ತು ಬ್ಯಾಂಗ್ಳೂರಿಗೆ ಹೋದ್ರು. ಇಲ್ಲಿಂದ ನಾನು ನೋಡಲಿಲ್ಲ ಅವರನ್ನು. ಇಲ್ಲಿಂದಲೇ ಹೋದ್ದು ಮತ್ತೆ ಅವರು ಬ್ಯಾಂಗ್ಳೂರಿಗೆ, ಮಂಗಳೂರಿಗೆ ಹೋಗಿ ಮತ್ತು ಬ್ಯಾಂಗ್ಳೂರಿಗೆ ಹೋದ್ರು. ಇಲ್ಲಿಂದ ನಾನು ನೋಡಲಿಲ್ಲ ಅವರನ್ನು. ಇಲ್ಲಿಂದಲೇ ಹೋದ್ದು ಮತ್ತೆ ಅವರು ಬ್ಯಾಂಗ್ಳೂರಿಗೆ. ಏನು ಹೇಳೋಣ ಅಲ್ವಾ? ನೋಡಿ, ಎಲ್ಲರೂ ಕೂಡ ಅವರ ಅನುಭವದ ಮಾತುಗಳನ್ನು ಬಹಳ ಪ್ರಾಮಾಣಿಕವಾಗಿ ಅವರು ಹೇಳೋ ಪ್ರಯತ್ನ ಮಾಡಿದ್ದಾರೆ.